22 जनवरी 2024 को अयोध्या के मंदिर में श्री रामलला की प्राण प्रतिष्ठा को लेकर भाजपा समर्थक मंच के राष्ट्रीय अध्यक्ष पुरुषोत्तम नारायण श्रीवास्तव एडवोकेट के निर्देश पर कर्नाटक के प्रदेश अध्यक्ष नीतीश शरण ने 1 लाख दीपक वितरण का कार्यक्रम प्रारंभ किया, जो अयोध्या में प्राण प्रतिष्ठा के दिन भारत के सभी घरों में दीपावली की तरह पूरे भारत को जगमगाने का उद्देश्य है, जिसका उद्घाटन भारतीय जनता पार्टी युवा मोर्चा के राष्ट्रीय अध्यक्ष माननीय तेजस्वी सूर्य सांसद बेंगलोर श्री माताजी श्रीमती राम जी द्वारा किया गया और सभी को दीप वितरण किए गए। राम दीपा वितरण अभियान का समर्थन करने के लिए बसवा मुंडी विधायक श्री रवि सुब्रमण्यम, अपनी पत्नी श्रीमती मंजुला रवि सुब्रमण्यम, उनकी बहन और दक्षिण बेंगलुरु के सांसद तेजस्वी सूर्या की मां रमा के साथ शामिल हुए और पुण्य अभियान का उद्घाटन किया। गाय पूजा और श्री राम पूजा के बाद राम दीपा वितरण अभियान शुरू किया गया। हजारों की संख्या में राम भक्त शामिल हुए और जय श्री राम के नारे लगाए गए। बसवा मुंडी विधायक रवि ने अपने साक्षात्कार में कहा, 500 से अधिक वर्षों के बाद श्री राम मंदिर 22 जनवरी को उद्घाटन के लिए तैयार है और सभी सनातनियों से अनुरोध है कि वे अपने घर में कम से कम 5 दीपक जलाएं, अपने घरों को रोशनी से सजाएं और राम दीपावली मनाएं, जो गर्व का क्षण है हमारे लिए। उन्होंने कहा कि भाजपा समर्थक मंच ने राम दीपोत्सव का समर्थन करने के लिए 1 लाख दीपा वितरण कार्यक्रम शुरू किया है। यह दीपा वितरण अभियान अद्वितीय और बहुत धार्मिक है। ಬಿಜೆಪಿ ಸಮರ್ಥಕ ಮಂಚ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಬಹಳ ಒಂದು ರಾಮ ಜನ್ಮಭೂಮಿಯ ಪ್ರತಿಷ್ಠಾಪನಾ ಮಹೋತ್ಸವದ ಸುಸಂದರ್ಭದಲ್ಲಿ ಮನೆ ಮನೆಗೆ ರಾಮ ಜ್ಯೋತಿಯನ್ನು ಹೋಗಬೇಕು, ಪ್ರತಿ ಮನೆಯಲ್ಲೂ ದೀಪ ಹಚ್ಚಬೇಕು ಅಂತ ಹೇಳಿ ಇವತ್ತು ಸಾಕಷ್ಟು ಮನೆಗಳಿಗೆ 5 ದೀಪದ ಒಂದು ಹಣತೆಗಳನ್ನು ಕೊಡೋದ್ರ ಮೂಲಕ ಬತ್ತಿ ಮತ್ತು ಎಣ್ಣೆ ಎಲ್ಲವನ್ನು ಕೊಟ್ಟು ಆ ಭಾಗದ ಜನಗಳಿಗೆ ಅವತ್ತು ರಾಮಜ್ಯೋತಿಯನ್ನು ಇದೇ ಜನವರಿ 22ನೇ ತಾರೀಕು ಪ್ರತಿ ಮನೆಯಲ್ಲೂ ಬೆಳಗಬೇಕು ಅಂತ ಹೇಳಿ ಆಶಯದೊಂದಿಗೆ ತಲುಪಿಸ್ತಾ ಇರತಕ್ಕಂಥ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾನು ಮಂಚನ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲ ಸಮಸ್ತ ನಾಗರಿಕರಿಗೆ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, 500 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವತ್ತು ಎಲ್ಲರೂ ಕೂಡ ರಾಮನಾಮ ಸಂಕೀರ್ತನೆಗಳನ್ನು ಮಾಡುವುದರ ಜೊತೆಯಲ್ಲಿ ಪ್ರತಿಯೊಬ್ಬರೂ ದೇವಾಲಯಗಳಿಗೆ ಭೇಟಿಯನ್ನು ನೀಡತಕ್ಕಂಥದ್ದು ಮತ್ತು ಸಂಜೆ 5 ದೀಪಗಳನ್ನು ಮನೆಯ ಬಾಗಿಲಿನಲ್ಲಿ 5ಕ್ಕಿಂತ ಹೆಚ್ಚು ಎಷ್ಟು ಬೇಕಾದರೂ ಹಚ್ಚಬಹುದು, ಕನಿಷ್ಠ 5 ದೀಪಗಳನ್ನು ಹಚ್ಚಿ ರಾಮ ಜ್ಯೋತಿ ಆ ರಾಮನಿಗೆ ನಾವು ಗೌರವವನ್ನು ಸಲ್ಪುವಂಥದ್ದು ಆಗಬೇಕು ಮತ್ತು ಮನೆಯಲ್ಲಿ ಒಂದು ಹಬ್ಬದ ವಾತಾವರಣವನ್ನು ನಾವು ಆಚರಣೆ ಮಾಡಬೇಕು. ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ, ಅವತ್ತು ದೀಪಾವಳಿಯ ರೀತಿಯಲ್ಲಿ ಹಬ್ಬದ ಆಚರಣೆ ಆಗಬೇಕು ಅಂತ. ನಾವೆಲ್ಲರೂ ಕೂಡ ಅದನ್ನು ಸಡಗರ ಸಂಭ್ರಮ ಮತ್ತು ಶ್ರದ್ಧೆ ಭಕ್ತಿಗಳಿಂದ ಆಚರಣೆ ಮಾಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಕುಟುಂಬ ಸಮೇತರಾಗಿ ಬಂಧು ಬಳಗಗಳ ಜೊತೆಯಲ್ಲಿ ಈ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ತೊಡಗಿಸ್ಕೊಳ್ಳೋಣ ಅಂತ ಹೇಳಿ ಹಾಗೆ ಈ ಒಂದು ಕಾರ್ಯಕ್ರಮವು ಎಲ್ಲ ಮನೆಗಳಿಗೂ ಕೂಡ ತಲುಪಿಸುವಂತ 1 ಲಕ್ಷ ಹಣತೆಗಳನ್ನು ವಿತರಿಸುವಂತ ಮತ್ತು ಮಂತ್ರಾಕ್ಷತೆಯನ್ನು ವಿತರಿಸುವಂತ ಕಾರ್ಯಕ್ರಮವನ್ನ ಭಾಜಪಾ ಸಮರ್ಥಕ್ ಮಂಚ್ ನಿರ್ವಹಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇದರ ಪದಾಧಿಕಾರಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ದೀಪ 5 ದೀಪ ಟು ಎವ್ರಿ ಹೌಸಸ್ ಇನ್ ಬಸವನಗುಡಿ. ಆಫ್ಟರ್ 500 years of our struggle, compromise, dedication of Ram Bhakta, on 22nd we are going to witness the blessed moment of our life, that is Prana Pratishtha of Rama, that is happening in Ayodhya. To do a small support to the Prime Minister Narendra Modi ji, 5 deepas we have to light in every houses. ಇದು ನಮ್ಮ ಭಾಜಪ ಸಮರ್ಥಕ ಮಂಚ್ ಕಡೆಯಿಂದ 22ನೇ ತಾರೀಕು ನಡೀತಿರೋ ಶ್ರೀ ರಾಮಚಂದ್ರ ಪ್ರಭುವಿನ ಪ್ರಾಣ ಪ್ರತಿಷ್ಠಾಪನೆಗೆ ಅನುಗುಣವಾಗಿ ನಾವು ನಿಮಿತ್ತವಾಗಿ ನಾವು ಪ್ರತಿಯೊಂದು ಮನೆಗೂ ಎಲ್ಲ ಬೆಂಗಳೂರಿನ ಹಲವಾರು ಕ್ಷೇತ್ರಗಳಲ್ಲಿ ಮೊದಲು ಬಸವನಗುಡಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಹಲವಾರು ಕ್ಷೇತ್ರಗಳಲ್ಲಿ ನಾವು 5 ದೀಪ, ಎಣ್ಣೆ ಮತ್ತು ಬತ್ತಿ ಎಲ್ಲವನ್ನೂ ಕೊಟ್ಟು ಅವತ್ತಿನ ದಿನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಕನಿಷ್ಠ 5 ದೀಪವನ್ನಾದರೂ ಹಚ್ಚಬೇಕು. ಗರಿಷ್ಠ ಅವರ ಇಷ್ಟಾನುಸಾರ ಶಕ್ತಿಯಾನುಸಾರ ಎಷ್ಟಾಗುತ್ತೋ ಅಷ್ಟು ಹಚ್ಚಿ ಶ್ರೀರಾಮ ಪ್ರಭುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ. ಹಾಗೆ ಈ ಒಂದು ಕಾರ್ಯಕ್ರಮ ಇಡೀ ಬೆಂಗಳೂರಿನಾದ್ಯಂತ ನಡೆಯಲಿದೆ. ಈ ಕಾರ್ಯಕ್ರಮದ ಬಗ್ಗೆ ವಿವರಗಳನ್ನು ಹಂಚಿಕೊಂಡಿದ್ದು ಹೀಗೆ. ಶ್ರೀರಾಮ ಜನ್ಮಭೂಮಿಯ ಅಯೋಧ್ಯೆಯಲ್ಲಿ
ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಅದಕ್ಕೆ ಒಂದು ಅಳಿಲ್ ಸೇವೆ ನಮ್ಮ ಈ ಭಜಪ ಸಮರ್ಥಕ ಮಂಚಿಂದ ನಾವು ಪ್ರತಿ ಮನೆಯಲ್ಲೂ ನಮ್ಮ ಹಿಂದೂಗಳು ಜಾಗೃತಿಯಾಗಿ ಆ ದಿನ ಸಂಜೆ 6:30ಕ್ಕೆ ಎಲ್ಲರೂ ಅವ್ರ ಮನೆ ಮುಂದೆ ದೀಪ ಹಚ್ಚಬೇಕು. ಈ ದೃಷ್ಟಿಯಿಂದ ನಮ್ಮ ಒಂದು ಪುಟ್ಟ ಸೇವೆ ನಾವು ಇಡೀ ಬೆಂಗಳೂರಿನ ಒಂದು ಕ್ಷೇತ್ರದಲ್ಲಿ ಎಲ್ಲರಿಗೂ ಈ ದೀಪಗಳನ್ನ ಹಂಚುವಂಥದ್ದು. ಪ್ರತಿ ಮನೆಗೆ 5 ದೀಪ ಮತ್ತು ಎಣ್ಣೆ, ಬತ್ತಿ, ಅರಿಶಿಣ, ಕುಂಕುಮ ಇಷ್ಟನ್ನೂ ಸಹ ನಾವು ಅಕ್ಷತೆ ಇಷ್ಟನ್ನೂ ಸಹ ಪ್ರತಿ ಮನೆಗೂ ಸೇರಿಸುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀವಿ. 500 ವರ್ಷದ ಈ ಕನಸಿನ ಇದಕ್ಕೆ ಈ ಸಮರ್ಥಕ ಮಂಚಿಂದ ನಾವು ಮನೆಗೂ ಹೋಗಿ ದೀಪಗಳು 5 ಎಣ್ಣೆ ಬತ್ತಿ ಎಲ್ಲ ಕೊಟ್ಟು ನಮ್ಮ ಸಾರು ಎಲ್ಲ ಮಂತ್ರಾಕ್ಷತೆ ಎಲ್ಲ ಕೊಟ್ಟು ಎಲ್ಲರೂ ದೀಪ ಬೆಳಗಲಿ. ಅವತ್ತು ದಿನ 22ನೇ ತಾರೀಕು ಎಲ್ಲರೂ ಹಚ್ಚಲಿ, ಎಲ್ಲರೂ ಸಂತೋಷವಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಮನೆಗೂ ಹೋಗಿ ಈ ಕಾರ್ಯವನ್ನು ಮಾಡ್ತಿದ್ದೇವೆ. ಒಟ್ಟಿನಲ್ಲಿ ಜನವರಿ 22ರಂದು ನಡೆಯುವಂತಹ ಆ ಒಂದು ಐತಿಹಾಸಿಕ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಲು ಈ ಒಂದು ಸಮಾಜದ ಎಲ್ಲ ರಾಮನ ಭಕ್ತರುಗಳು ಒಗ್ಗೂಡಿ ಈ ಒಂದು ಕೆಲಸವನ್ನ ಮಂತ್ರಾಕ್ಷತೆಗಳನ್ನು ವಿತರಿಸುವಂತದ್ದು, ಹಣತೆಗಳನ್ನು ವಿತರಿಸುವಂತ ಕಾರ್ಯಕ್ರಮವನ್ನ ನಡೆಸುತ್ತಿದ್ದಾರೆ. ಆ ಭಗವಂತ ಇವರೆಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.